ಸರಕಾರವು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ಲಾಟಿಂಗ್ ನಿಯಮವನ್ನು ಸರಳೀಕರಣಗೊಳಿಸಿದ ಆದೇಶವನ್ನು ಭೂಮಾಪನ ಇಲಾಖೆಯ ಡಿಡಿಎಲ್ಆರ್ ಹಾಗೂ ಎಡಿಎಲ್ಆರ್ ಅವರು ಧಿಕ್ಕರಿಸಿದ್ದಾರೆ. ಅವರು ಹಣ ಮಾಡುವ ದುರುದ್ದೇಶದಿಂದ ಜನರಿಗೆ ಅನಗತ್ಯ ತೊಂದರೆಯನ್ನು ಕೊಡುತ್ತಿದ್ದಾರೆ. ಇದರ ಬಗ್ಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಲಿಖಿತ ದೂರು ಸಲ್ಲಿಸಿದ್ದು, ದೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುತ್ತದೆ ಎಂದು ನಗರಸಭಾ ಮಾಜಿ ವಿಪಕ್ಷ ನಾಯಕರು, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಆಲಿ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಜನರಿಗೆ ತಮ್ಮ ಭೂಮಿಗಳನ್ನು ಪ್ಲಾಟಿಂಗ್ ಮಾಡಲು ತುಂಬಾ ಸಮಸ್ಯೆಯಾಗ್ತಾ ಇತ್ತು. ಪ್ಲಾಟಿಂಗ್ಗಾಗಿ ಹಲವಾರು ದಾಖಲೆಗಳನ್ನು ಒದಗಿಸಲು ಕಂದಾಯ ಇಲಾಖೆ ಸೂಚಿಸುತ್ತಿದ್ರು. ಇಲಾಖಾಧಿಕಾರಿಗಳ ಭ್ರಷ್ಟಾಚಾರದಿಂದ ಅರ್ಜಿ ನೀಡಿ 10 ವರ್ಷಗಳಾಗಿದ್ರೂ ಪ್ಲಾಟಿಂಗ್ ಆಗದೆ ಜನರಿಗೆ ತೊಂದರೆಯಾಗ್ತಾ ಇತ್ತು. ಇದಕ್ಕಾಗಿ ರಾಜ್ಯ ಸರ್ಕಾರವು ಪ್ಲಾಟಿಂಗ್ಗೆ ಸಂಬಂಧಿಸಿದಂತೆ ಸರಳೀಕರಣ ಮಾಡಿ ಆದೇಶಿಸಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಟಿಂಗ್ಗೆ ಸಂಬಂಧಿಸಿದಂತೆ ಅಭಿಯಾನ ನಡೆದಿದ್ದು, 2025 ಮೇ 16ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಜಾಸೌಧವನ್ನು ಉದ್ಘಾಟಿಸಿ ಮುಖ್ಯಮಂತ್ರಿಗಳು ಪ್ರಗತಿ ಪರಿಶೀಲನೆಯ ಸಭೆಯನ್ನ ನಡೆಸುತ್ತಾರೆ ಎಂದು ತಿಳಿದು ಡಿಡಿಎಲ್ ಪ್ರಸಾದಿನಿಯವರು ಮುಖ್ಯಮಂತ್ರಿಗಳಿಗೆ ಅಭಿಯಾನದ ಪ್ರಗತಿ ತೋರಿಸುವುದಕ್ಕಾಗಿ ಜಿಲ್ಲೆಯ ತಾಲೂಕುವಾರು ಪ್ಲಾಟಿಂಗ್ಗೆ ಬಂದಿರುವ 8,727 ಕಡತಗಳಲ್ಲಿ 5,855 ಕಡತಗಳನ್ನು ಮಂಜೂರು ಮಾಡಿ ಪಹಣಿ ಇಂಡೀಕರಣ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೋದ ಬಳಿಕ ಅವರು ತನ್ನ ಕಚೇರಿಗೆ ಸಲ್ಲಿಸಲಾಗಿರುವ ಕಡತಗಳಿಗೆ ಮಂಜೂರಾತಿ ನೀಡದೆ ಇರಿಸಿಕೊಂಡಿದ್ದಾರೆ. ಕಡತ ಮಂಜೂರು ಮಾಡಲು ಲಕ್ಷಾಂತರ ರೂಪಾಯಿ ಲಂಚದ ಹಣ ಬೇಡಿಕೆ ಇಡುತ್ತಿರುವ ಹಾಗೂ ಹಣ ನೀಡಿದ ಕಡತಗಳಿಗೆ ಮಾತ್ರ ಮಂಜೂರಾತಿ ಕೊಡುತ್ತಿರುವ ಬಗ್ಗೆ ಬಂದಿರುವ ಮಾಹಿತಿಯಂತೆ ನಾನು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಪಡೆದುಕೊಂಡಿದ್ದೇನೆ. ಅದನ್ನು ಪರಿಶೀಲಿಸಿದಾಗ ಡಿಡಿಎಲ್ಆರ್ ಪ್ರಸಾದಿನಿಯವರು ಸರ್ಕಾರವು ಜನರ ಒಳಿತಿಗಾಗಿ ಮಾಡಿರುವ ಪ್ಲಾಟಿಂಗ್ ಸರಳೀಕರಣ ಆದೇಶವನ್ನು ಧಿಕ್ಕರಿಸಿ ಹಣ ಮಾಡುವ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡುತ್ತಿರುವುದು ಕಂಡುಬಂದಿದೆ. ಇದರ ವಿರುದ್ಧ ಕರ್ನಾಟಕ ಲೋಕಾಯುಕ್ತಕ್ಕೆ ಮಾರ್ಚ್ನಲ್ಲಿ ಲಿಖಿತ ದೂರು ಸಲ್ಲಿಸಿದ್ದು, ದೂರು ದಾಖಲಾಗಿದೆ ಎಂದು ಹೇಳಿದರು. ಅಲ್ಲಿಗೆ ಮಲತ್ಯಾಜ್ಯ ಘಟಕ ಹಾಗೆ ಆಗ್ತದೆ. ಅಲ್ಲಿಗೆ ಹೋಗುವಂಥ ಒಂದು ರಸ್ತೆಗೆ ಒಬ್ಬ ಖಾಸಗಿ ಆ ಉದ್ಯಮಿಯ ಪೈಕಿಯ ಒಬ್ಬ ವ್ಯಕ್ತಿ ಹತ್ರ ಪರ್ಚೇಸ್ ಮಾಡಿ 19 ಸೆಂಟ್ಸ್, ಯಾಕೆ ಇನ್ನೂ ಅದು ಮಲತ್ಯಾಜ್ಯ ಘಟಕ ಸಂಪರ್ಕ ಆಗದ ರೀತಿಯಲ್ಲಿ ಅದನ್ನು ಕ್ರಾಯಕ್ಕೆ ತೆಗೆದುಕೊಂಡು 13 ಸೆಂಟ್ಸ್ ಜಾಗ್ರತೆ ತಗೊಂಡು ನಗರಸಭೆ ಇಂಜೆಕ್ಷನ್ ಇದ್ದಾರೆ, ಅಲ್ಲಿ ಟ್ರೆಸ್ಪಾಸ್ ಆಗಬಾರ್ದು ಅಂತೇಳಿ ಟ್ರೆಸ್ಪಾಸ್ ಆಗಬಾರ್ದು ಇಂಜೆಕ್ಷನ್ ತಂದಿದ್ದಾರೆ. ಆದರೆ ನಗರಸಭೆಯಿಂದ ಆ ಭೂ ಸ್ವಾಧೀನ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದನ್ನು ಖಂಡಿತವಾಗಿ ಅಲ್ಲಿ ಮಲತ್ಯಾಜ್ಯ ಘಟಕ ಆಗ್ತದೆ. ಮತ್ತು ಇಲ್ಲಿಗಲ್ ಲೇಔಟ್ನ ಬಗ್ಗೆ ನಾನು ಹೇಳ್ತೇನೆ. ಇಲ್ಲಿಗಲ್ ಲೇಔಟ್ ಯಾರೆಲ್ಲ ಮಾಡ್ತಾರೆ, ನಾವು ಮೊದಲೆಲ್ಲ ಅದನ್ನು ಅಷ್ಟು ನಾವು ಸೀರಿಯಸ್ ಆಗಿ ನೋಡಿಲ್ಲ. ಸಣ್ಣ ಪುಟ್ಟ ತಪ್ಪಾಗ್ತದೆ, ಆಗಲಿ, ಅವರು ಕೂಡ ಅಭಿವೃದ್ಧಿಗೆ ಪೂರಕವಾಗಿ ಇರಲಿ ಅಂದರೆ ಯಾರು ಸಾರ್ವಜನಿಕ ತೊಂದರೆ ಕೊಡ್ತಾರೆ, ಯಾರು ರಸ್ತೆಯನ್ನು ನಾಶ ಮಾಡಿ ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ, ಯಾರು ಗ್ರಾಹಕರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲರಿಗೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಮೌರಿಸ್ ಮಸ್ಕರೇನಸ್, ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ, ಮಾಜಿ ಕಾರ್ಯದರ್ಶಿಗಳಾದ ರೋಷನ್ ಡಯಾಸ್, ಕಮರುದ್ದೀನ್ ಕೂರ್ನಡ್ಕ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.